ದೆಹಲಿಯಲ್ಲಿ ಅರಳುತ್ತಾ ಕಮಲ, ಬಿಜೆಪಿಗೆ ಬಹುಪರಾಗದಿಂದ ಸಮೀಕ್ಷೆ, ಎಕ್ಸಿಟ್ ಪೋಲ್ ಒಪ್ಪದ ಕೇಜ್ರಿವಾಲ್. ಮಹಾಕುಂಭ ಮೇಳದಲ್ಲಿ ಮೋದಿ ಪವಿತ್ರ ಸ್ನಾನ, ಸಂಗಮದಲ್ಲಿ ವಿಶ್ವಕ್ಕೆ ಸನಾತನ ಸಂದೇಶ, ರುದ್ರಾಕ್ಷಿ ಮಾಲೆ ಹಿಡಿದು ಜಪಿಸಿದ ಪ್ರಧಾನಿ. ಆಂಧ್ರ ಸರ್ಕಾರದ ಸ್ಫೋಟಕ ನಿರ್ಧಾರ, ಹಿಂದೂಯೇತರರಿಗೆ ತಿರುಪತಿಯಿಂದ ಗೇಟ್ ಪಾಸ್, 18 ನೌಕರರಿಗೆ ವಿಆರ್ಎಸ್ ಕೊಟ್ಟ ಟಿಟಿಡಿ. ಸಾಲ ನೀಡಿದ್ದ ಬ್ಯಾಂಕ್ಗಳ ವಿರುದ್ಧವೇ ಮಲ್ಯ ಸಮರ, ಆಸ್ತಿ ವಸೂಲಿ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿದ ಮದ್ಯದ ದೊರೆ, 10ಕ್ಕೂ ಹೆಚ್ಚು ಬ್ಯಾಂಕ್ಗಳಿಗೆ ನೋಟಿಸ್. ಅಮೆರಿಕಾದಲ್ಲಿ ವಲಸೆ ಕಾನೂನು ಮತ್ತಷ್ಟು ಬಿಗಿ, 100ಕ್ಕೂ ಹೆಚ್ಚು ಭಾರತೀಯರು ಸ್ವದೇಶಕ್ಕೆ ರವಾನೆ, ಸೇನಾ ವಿಮಾನದಲ್ಲಿ ಭಾರತಕ್ಕೆ ಹಸ್ತಾಂತರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ವಿವಾದ ಭಾರಿ ಸದ್ದು ಮಾಡಿತ್ತು. ಇದೀಗ ಲಡ್ಡು ವಿವಾದದ ಬಳಿಕ ತಿರುಪತಿ ಮತ್ತೆ ಈಗ ಸುದ್ದಿಯಲ್ಲಿದೆ. ಯಾಕೆ, ಏನ್ ವಿಷಯ ಅಂತೀರಾ? ಈ ಸ್ಟೋರಿ ನೋಡಿ. ತಿಮ್ಮಪ್ಪನ ಸನ್ನಿಧಿ ಇನ್ಮುಂದೆ ಹಿಂದೂಗಳಿಗೆ ಮಾತ್ರ. ತಿರುಪತಿಯಲ್ಲಿ ಹಿಂದೂಯೇತರರಿಗೆ ಗೇಟ್ ಪಾಸ್. ಹೌದು, ತಿರುಪತಿಯಲ್ಲಿ ಹಿಂದೂಯೇತರರಿಗೆ ಬಿಗ್ ಶಾಕ್ ಎದುರಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ 18 ಹಿಂದೂಯೇತರ ನೌಕರರಿಗೆ ಸ್ವಯಂ ನಿವೃತ್ತಿ ಪಡೆಯುವಂತೆ ಆಂಧ್ರ ಸರ್ಕಾರ ತಿಳಿಸಿದೆ. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ. ಹಿಂದೂಯೇತರರಿಗೆ ಗೇಟ್ ಪಾಸ್ ನೀಡಲಾಗಿದೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ. ಹಿಂದೂ ಆಚರಣೆ ಹಾಗೂ ಪದ್ಧತಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗ್ತಾ ಇದೆ ಅಂತ ಆರೋಪ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಸರ್ಕಾರ ಸ್ಫೋಟಕ ನಿರ್ಧಾರ ತೆಗೆದುಕೊಂಡಿದೆ. ಟಿಟಿಡಿ ಈ ಕ್ರಮ ಕೈಗೊಂಡಿದ್ದೇಕೆ? ತಿರುಪತಿಯಲ್ಲಿ ಧಾರ್ಮಿಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಟಿಟಿಡಿ ಈ ನಿರ್ಧಾರವನ್ನ ಕೈಗೊಂಡಿದೆ. ಉದ್ಯೋಗಿಗಳಿಗೆ ಇತರ ಸರ್ಕಾರಿ ಇಲಾಖೆಗಳಿಗೆ ವರ್ಗಾವಣೆಗೊಳ್ಳುವ ಅಥವಾ ಸ್ವಯಂ ನಿವೃತ್ತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ನೀಡಲಾಗಿತ್ತು. ಸ್ವಯಂ ನಿವೃತ್ತಿ ಅಥವಾ ಇತರ ಇಲಾಖೆಗೆ ವರ್ಗಾವಣೆ ಬಯಸದವರು ಮುಂದಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಮೊದಲೇ ಸೂಚಿಸಿತ್ತು. ಈ ಆಯ್ಕೆ ಮೂಲಕ ಕೆಲ ನೌಕರರು ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆ ಬಯಸಿ ಅರ್ಜಿ ಸಲ್ಲಿಸಿದರು. ಆದರೆ 18 ಹಿಂದೂಯೇತರ ನೌಕರರು ನಿವೃತ್ತಿ ಹಾಗೂ ವರ್ಗಾವಣೆ ಎರಡನ್ನೂ ಆಯ್ಕೆ ಮಾಡದೆ ತಿರುಪತಿ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ರು. ಇದೀಗ ಟಿಟಿಡಿ 18 ಹಿಂದೂಯೇತರ ನೌಕರರನ್ನ ಕೆಲಸದಿಂದ ಕಿತ್ತು ಹಾಕಿದೆ. ಧಾರ್ಮಿಕ ಆಚರಣೆಗಳ ಆಧ್ಯಾತ್ಮಿಕ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳುವ ಟಿಟಿಡಿಯ ಬದ್ಧತೆಗೆ ಅನುಗುಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಆಡಳಿತ ಮಂಡಳಿ ಒತ್ತಿ ಹೇಳಿದೆ. ಈ ಮೂಲಕ ಇನ್ಮುಂದೆ ತಿರುಪತಿ ಸಂಪೂರ್ಣ ಹಿಂದೂ ದೇಗುಲವಾಗಿ ಉಳಿಯಲಿದೆ. ಇಲ್ಲಿ ಹಿಂದೂಯೇತರರಿಗೆ ಜಾಗ ಇಲ್ಲ